ಸೀತಾದೇವಿ ಲವಕುಶನ ತಂದು ಇಲ್ಲಿ ಈ ಬೆಟ್ಟದ ಮೇಲೆ ಸಾಕಿ ಹೋಗಿರ್ತಕ್ಕಂಥ ಇತಿಹಾಸ ಪುರಾವೆ ಇರೋದ್ರಿಂದ ಈ ಜಾತ್ರೆಯನ್ನು ತುಂಬ ಅದ್ದೂರಿಯಾಗಿ ಮಾಡ್ತೀವಿ. ಸುಮಾರು 25 ದಿವಸಗಳಿಂದ ಪೂರ್ವಭಾವಿ ಸಭೆ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿ, ಹೆಣ್ಮಕ್ಳಿಗೆ ಸುಸೂತ್ರವಾಗಿ ವ್ಯವಸ್ಥೆ ಮಾಡಿ, ಪೊಲೀಸ್ ಇಲಾಖೆ ಬಂದೋಬಸ್ತ್ ಮುಖಾಂತರವಾಗಿ ಜಾತ್ರೆ ತುಂಬ ಅದ್ದೂರಿಯಾಗಿ ನಡೆಸ್ಕೊಡ್ತೀವಿ. ಯಾವುದೂ ಬ್ಯಾನರ್ ಕಟ್ಟದೆ, ಯಾವುದೂ ಕಟೌಟ್ಗಳಾಗದೆ, ಯಾವುದೂ ಪ್ರೊಸೆಷನ್ ಮಾಡಿದೆ, ಯಾವುದೋ ಒಂದು ಕಾರು ಕೂಡ ಒಳಗಡೆ ಬಿಡದೆ, ಇನ್ಕ್ಲೂಡಿಂಗ್ ನಾವು ಸಹ ನಡ್ಕೊಂಡು ಬಂದು ಜಾತ್ರೆನ ಸಕ್ಸಸ್ ಮಾಡೋಕ್ಕೆ ಇವತ್ತು ಸಕಲ ಸಿದ್ಧತೆ ಮಾಡಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಸಪೋರ್ಟ್ ಮೂಲಕ, ಪೊಲೀಸ್ ಇಲಾಖೆ ಸಪೋರ್ಟ್ ಮೂಲಕ ಈ ಜಾತ್ರೆಯನ್ನು ಸಕ್ಸಸ್ಗೊಳಿಸಿದ್ವಿ. ಎಲ್ಲ ಭಕ್ತರಿಗೂ ಕೂಡ ನಡೀತಕ್ಕಂಥ 5 ದಿವಸದ ಜಾತ್ರೆಯಲ್ಲಿ ಸುಗಮ ಬಂದು ಭಾಗವಹಿಸಿ ರಾಮನಗರ ಶ್ರೀರಾಮನ ದರ್ಶನ ಪಡ್ಕೊಂಡು ಹೋಗ್ಬೇಕಂತ ಅದರಲ್ಲಿ ಮನವಿ ಮಾಡ್ಕೊಳ್ತೀನಿ. ಹಾಗೂ ಯಾರಿಗೂ ಅಡಚಣೆ ಆಗ್ದಂಗೆ ಆ ಭಗವಂತ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಸರ್, ಜಮೀರ್ ಅಹಮದ್ ಈಗ ಹೇಳಿದ್ದಾರೆ JDSನ ಮತ್ತು BJPನ 13 ರಿಂದ 16 ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದ್ದಾರೆ ಸರ್. ಅದೇ ನಾನು ಬೆಳಗ್ಗೆ ಸಹ ನಾನೊಂದು ವಿಷಯ ಮುಗಿಸಿದೆ. ಕೆಲವರು ತಿಳುವಳಿಗೋಸ್ಕರ ಮಾತಾಡ್ತಾರೆ, ಈ ಗಾಳಿಯಲ್ಲಿ ಗುಂಡಾರಿಸ್ಬಿಡ್ತಾರೆ, ಈ ಜನ ಮರ್ತೋಗೋ ಟೈಮಲ್ಲಿ ನಂದೊಂದು ಇರಲಿ ಅಂತ ಅವ್ರು ಮಾತಾಡಿಸ್ತಾ ಇರ್ತಾರೆ. ಹಾಗೆ ಕೆಲವರು ಮಾತಾಡಿಸ್ತಾ ಇರ್ತಾರೆ. ಬಹುಶಃ ಯಾರು ಅವ್ರ ಸಂಪರ್ಕದಲ್ಲಿದ್ದಾರೆ, ಜಮೀರ್ ಸಂಪರ್ಕದಲ್ಲಿ ನನಗಂತೂ ಗೊತ್ತಿಲ್ಲ, ಅದಂತೂ ಸದ್ಯ ಹೇಳಬಲ್ಲ. ಇಲ್ಲ ಸರ್, DK ಶಿವಕುಮಾರ್ ಅವರು ಕಾಂಗ್ರೆಸ್ BJPಗೆ ಬರ್ತಾರೆ ಅನ್ನೋದಕ್ಕೆ ಏನಾದರೂ ಕೌಂಟ್ರಾ ಅಂತ? ಖಂಡಿತವಾಗ್ಲೂ ಅವರವರ ಕಿತ್ತಾಟ ಹೇಗಿದೆ ಅಂತ ಬಹಿರಂಗವಾಗಿದೆ. ಆಲ್ರೆಡಿ ಬಹಿರಂಗವಾಗಿ ಜಗತ್ ಜಾಹೀರಾತಾಗಿದೆ. ಇನ್ನೂ 2 ವರ್ಷ ಪೂರ್ತಿ ಆಗೋ ಒಳಗಡೆ ಕಾಂಗ್ರೆಸ್ ಸರ್ಕಾರದ ಕಿತ್ತಾಟ ನೋಡಿದ್ರೆ ಎಲ್ರಿಗೂ ಒಂಥರ ಎಲ್ಲ ಒಂದು ಹೊಸ ಶಾಸಕರು ಭಯ ವಾತಾವರಣ ಉಂಟಾಗಿದೆ. ಇವ್ರು ಮಾಡೋ ಕಿತ್ತಾಟದಿಂದ ಎಲ್ಲಿ ಬೈ ಎಲೆಕ್ಷನ್ ಬಂದ್ಬಿಡುತ್ತೋ, ಮತ್ತೆ ಎಲ್ಲಿ ಎಲೆಕ್ಷನ್ ಆಗ್ಬಿಡುತ್ತೋ ಅಂತ ಭಯ ಆಗ್ತದೆ. ಇನ್ನೂ 2 ವರ್ಷ ಕಂಪ್ಲೀಟ್ ಮಾಡಿಲ್ಲ. ಅದರಲ್ಲಿ ಇವ್ರು ಕಿತ್ತಾಟ ನೋಡ್ತಿದ್ರೆ ಬಹುಶಃ ಮೊದಲ ಇದ್ದಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಕಂಟ್ರೋಲ್ ಎಲ್ಲೋ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿ ಕಳ್ಕೊಂಡಿದ್ದಾರೆ ಅನ್ನೋದನ್ನ ಅದು ಜಗತ್ ಜಾಹೀರಾತು ಕಾಣಿಸ್ತಾ ಇದೆ ಅಂತ ನಮ್ಮ ಅನಿಸಿಕೆ, ಶಾಸಕನಾಗಿ ನನ್ನ ಅನಿಸಿಕೆ. ಯಾಕಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಆ ಕಡೆ ನೋಡಿದ್ರೆ ರಾಜಣ್ಣ ಮಾತಾಡ್ತಾರೆ, ಈ ಕಡೆ ಜಮೀರ್ ಮಾತಾಡ್ತಾರೆ. ಇದೇನಾಗಿದೆ ಅಂತಂದ್ರೆ ಅರ್ಥ ಆಗ್ತಾ ಇಲ್ಲ, ಏನಾಗ್ತಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಒಂಥರ ಮೂಕಪೇಕ್ಷರಾಗಿ ನೋಡ್ತಾ ಇದ್ದೀವಿ. ಈ ಸರ್ಕಾರನ ಇಲ್ಲ ಏನಾದರೂ ರೈತ ಸಂತೆನ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಸರ್ಕಾರದ ರೀತಿಯಲ್ಲಿ ಯಾರಿಗೂ ಭಯ ವ್ಯಕ್ತಿ ಇಲ್ಲದೆ ಏನೇ ಒಂದು ಚೌಕಟ್ಟಿನ ಒಳಗಡೆ ಇದ್ದಾಗ ಒಂದು ಸಂಸಾರ ಅಂತಂದ್ಮೇಲೆ 4 ಕೋಟಿ ಒಳಗಡೆ ಮಾತಾಡೋದು ಒಳ್ಳೇದಂತ ಶಾಸಕನಾಗಿ ನನ್ನ ಒಂದು ಭರವಸೆನ ಒಂದು ಮಾತನ್ನು ಹೇಳ್ತೀನಿ. ಆದ್ರೆ ಬೀದಿಗೆ ಬಂದಂಗೆ, ಬೀದಿಲಿ ಬಾಯಿಗೆ ಬಂದಂಗೆ ಮಾತಾಡ್ಕೊಂತಾರೆ. ಎಲ್ಲೋ ಒಂದು ಕಡೆ ಹೊಸ ಶಾಸಕ ನೋಡಿದ್ರೆ ಏನೋ ಕರ್ಸತ್ಕೊಂಡ್ ಬಂದಿದ್ವಿ, ನಿಮ್ಮನ್ನ ನೋಡ್ರೆ ಎಲ್ಲೋ ಒಂದು ಕಡೆ ಭಯ ಸ್ಟಾರ್ಟ್ ಆಗಿದೆ. ನಿಮ್ಮ ಮಾತು ನೋಡೋ ಭಯ ಸ್ಟಾರ್ಟ್ ಆಗಿದೆ. ಅದರಿಂದ ಬಹುಶಃ ಮುಂದಿನ ದಿವಸದಲ್ಲಿ ಕೂಡ ಅವರು ಒಳಗಡೆ ಮಾತಾಡ್ಕೊಳ್ಳೋದು ಒಳ್ಳೇದು ಅಂತ ನಾನು. ಶ್ರೀರಾಮನು ಸಹ ಹೇಳಿದ್ದಾರೆ ಸರ್. ಅಂದ್ರೆ DK ಶಿವಕುಮಾರ್ ಅವರು BJPಗೆ ಬರ್ತಾರೆ ಅಂತ ಸಾಧ್ಯತೆ ಇದೆ. ಮರ್ತೋಗಿರ್ತಾರೆ ಜನ, ಈ ಸೋತ್ ಮರ್ತೋಗ್ಬೇಕಾದ್ರೆ ಅವಾಗ ಗಾಳಿ ಗುಂಡಾಡಿಸ್ತಾ ಇರ್ತಾರೆ. ನಮ್ಮನ್ನು ಮರಿದಿರ್ಲಿ ಜನ ಅಂತ. ಅಂಥದ್ರಲ್ಲಿ ಈ ಶ್ರೀರಾಮು ಕೂಡ ಸೇರ್ತದೆ. ಇದು ಈಗ ಅವ್ರದೇ ಸಿದ್ಧಾಂತಗಳು ಅವ್ರಿಗಿದೆ, ಇವ್ರದೇ ಸಿದ್ಧಾಂತಗಳು ಇವ್ರದ್ದಿದೆ. ಬಹುಶಃ ಆ ಮಟ್ಟಕ್ಕೆ ಇದೊಂದು ನಡೀತಾ ಇದೆ ಅಂತ ಅನ್ಕೊಂತೀವಿ. ಸೋತು ನೆಕ್ಸ್ಟ್ ಹೇಗೆ ಗೆಲ್ಬೇಕು ಅನ್ನೋದು ನೋಡಿದ್ರೆ ಈ ಗಾಳಿಯಲ್ಲಿ ಗುಂಡಾಡ್ಸೋದು ಜನ ಮನೇಲಿ ಮರ್ತೋಗ್ಬಿಡ್ತಾರೆ ಅಂತ. ಅದ್ರಲ್ಲಿ ಇವರು ಕೂಡ ಸೇರ್ತದೆ ಅಂತ ಅನ್ಕೊಂತೀವಿ. ಅದು ಯಾಕೋ ನನಗೂ ಗೊತ್ತಿಲ್ಲ, ಶಾಸಕನಾಗಿ ನನಗೂ ಕೂಡ ಗೊತ್ತಿಲ್ಲ. ಅವ್ರು NDA ಬೆಂಬಲ ಕೊಡ್ತಾರೋ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಉಳ್ಕೊಂತಾರೋ ಅಂತ ನನಗೂ ಗೊತ್ತಿಲ್ಲ. ಅವತ್ತು ಮಧ್ಯೆ ಸೋನಿಯಾ ಗಾಂಧಿ ಅವ್ರ ಮಧ್ಯೆ ಅವ್ರ ಫ್ಯಾಮಿಲಿದಲ್ಲಿ ಏನು ನಡೆದಿ ಅಂತ ನಮಗೂ ಗೊತ್ತಿಲ್ಲ. ಅಧಿಕಾರ ಹಂಚಿಕೆಯಲ್ಲಿ ಏನು ನಡೆದಿ ಅಂತ ಗೊತ್ತಿಲ್ಲ. ಬಹುಶಃ ಅಧಿಕಾರ ಹಂಚಿಕೆಯಲ್ಲಿ ಮಾತಾಗಿದ್ರೆ ಬಹುಶಃ ಅವ್ರ ನಡೆ ಒಳ್ಳೇದಂತ ನನ್ನ ಅನಿಸಿಕೆ. ಅಲ್ಲ ಸರ್, ಏನಾದ್ರು ಕಾಂಗ್ರೆಸ್ ಅವ್ರಿಗೆ ಎಚ್ಚರಿಕೆನೋ ಇಲ್ಲ ಥ್ರೆಟ್ ಮಾಡೋದಕ್ಕೆ ಆ ರೀತಿ BJP ಇದು ಮಾಡಕ್ಕೆ ಹೋಗ್ತಾರೆ DK ಶಿವಕುಮಾರ್? ಯಾಕಂದ್ರೆ ಹಿಂದೂ ಆಗಿಬಿಟ್ಟು ಹಿಂದೂಗಳು ಸಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಬಹುಶಃ ನನಗೆ ಗೊತ್ತಿದ್ದ ಮಟ್ಟಿಗೆ ನನಗೆ ಕೆಲವು ಮೂಲ ಮಾಹಿತಿ ಪ್ರಕಾರವಾಗಿ DK ಶಿವಕುಮಾರ್ ನಂಬಿದ್ದಾರೆ, ನಮ್ಮ ಮಾಹಿತಿ ತುಂಬ ಮನಸ್ಸು ನಂಬಿದ್ದಾರೆ ಅಂತ ಬಂದಿದ್ದಾರೆ. ಯಾಕಂದ್ರೆ ಎಲೆಕ್ಷನ್ ಟೈಮಲ್ಲಿ ಆ ಥರ ಹೋರಾಡಿ ನಿದ್ದೆ ಇಲ್ಲದೆ ಇದಿಲ್ಲದೆ ಎಲ್ಲ ತನ ಮನ ಎಲ್ಲ ಅಪ್ಲೈ ಮಾಡಿ ಇವತ್ತು ಅವರ ಅಧಿಕಾರ ಹಂಚಿಕೆ ಬಂದಾಗ ಕೆಲವರೆಲ್ಲ ಇದ್ದು ಈ ಗಾಳಿ ಗುಂಡಾರಿಸ್ತಾರಲ್ಲ, ಎಲ್ಲೋ ಒಂದು ಕಡೆ ನೋಡಿದಾಗ ಒಬ್ಬ ಮನುಷ್ಯ ಆಗಿ ಮಾನವತ್ವ ಒಂದು ದೃಷ್ಟಿ ನೋಡಿದಾಗ ಎಲ್ಲೋ ಒಂದು ಕಡೆ ತುಂಬ ನೋವಾಗಿದೆ ಅಂತ ನನಗೆ ಅನಿಸುತ್ತೆ. ಆ ನೋವಿನ ಎಲ್ಲಿ ತಗೊಂಡು ಹೋಗ್ತಾರೆ ಅಂತ. ಈಗ ಈ ಪ್ರಜಾಪ್ರಭುತ್ವ ಎಲ್ರಿಗೂ ಆಸೆ ಇದೆ, ಯಾರು ಸನ್ಯಾಸಿ ಇಲ್ಲ ರಾಜಕಾರಣದಲ್ಲಿ. ಅವ್ರದೇ ಅಂತ ಒಂದು ಬದ್ಧತೆ ಇರ್ತದೆ. ಆ ಬದ್ಧತೆ ಮೂಲಕ ಏನು ತಗೊಂಡು ಹೋಗುತ್ತೆ ಅಂದ್ರೆ ನಾವು ಕಾದು ನೋಡ್ಬೇಕು. ಬಹುಶಃ ಇನ್ನು 2 ತಿಂಗಳಲ್ಲಿ ಏನೋ ಒಂದು ಆಗುತ್ತೆ, ಬಟ್ ಕಾದು ನೋಡ್ಬೇಕು. ಅಮಿತ್ ಶಾ ಭೇಟಿ ಮಹಾರಾಷ್ಟ್ರದಲ್ಲಿ ಅಮಿತ್ ಶಾ ಭೇಟಿ ಮತ್ತೆ ಈ ಪ್ರಯಾಗ್ರಾಜ್ ಭೇಟಿ ಇವೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ನಮಗೂ ಇದೇನಪ್ಪ ಎಲ್ಲೋ ಹೋಗ್ತಿದ್ದಲ್ಲಪ್ಪ ಅನ್ಸುತ್ತೆ. ನೋಡ್ಬೇಕು, ಮುಂದೆ ಕಾದು ನೋಡೋಣ ಎಲ್ಲ ಹೋಗುತ್ತೆ ಅಂತ ಕಾದು ನೋಡೋಣ. ಸರ್, ಗ್ಯಾರಂಟಿಗಳಿಗೆ ಹಣ ಇಲ್ಲ. ಈಗ CM ಅವರ ಮನೆ ನವೀಕರಣಕ್ಕೆ ಸುಮಾರು 2.5 ಕೋಟಿ ಲೋಕೋಪಯೋಗಿ ಇಲಾಖೆಗೆ ಅನುಮೋದನೆ ಕೊಟ್ಟಿದ್ದಾರೆ ಸರ್. ಗ್ಯಾರಂಟಿಗಳಿಗೆ ಅನುದಾನ ಇಲ್ಲ ಸರ್. ಆ ವಿಚಾರಕ್ಕೆ ನಾವು ನೋಡಿದಾಗ ಏನಾಗ್ತಿದೆ ಅಂತ ಗೊತ್ತಿಲ್ಲ. CM ಅವರು ಏನಕ್ಕೆ ಈ ನಿರ್ಧಾರ ತಗೊಂಡ್ರು ಗೊತ್ತಿಲ್ಲ. ತುಂಬಾ ಜ್ಞಾನಿಗಳು, ತುಂಬಾ ಮೆದುವಾಗಿ ಸರ್ಕಾರ ನಡೆಸತಕ್ಕಂಥವ್ರು, ಯಾರಿಗೂ ಸಿಗದೆ ನಡೆಸೋಣ ನೋಡಿ. ಏನಕ್ಕೆ ಪದೇ ಎಲ್ರಿಗೂ ಈ ಥರ ಆಹಾರ ಹಾಕ್ತಾರಂತ CM ಗೊತ್ತಾಗ್ತಾ ಇಲ್ಲ.
ಸರ್ ಈ ಬಾರಿ ಅವರು ನಿರೀಕ್ಷೆ ಮಾಡ್ತಾರೆ ಸರ್ ಬಜೆಟ್ 100% ನನ್ನ ಕೋಲಾರ ಜಿಲ್ಲೆ ಬಗ್ಗೆ ಅಪಾರವಾದ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ. ಲಾಸ್ಟ್ ಟೈಮ್ ಕೂಡ ನಮ್ಮ ಮುಖ್ಯಮಂತ್ರಿ ನಮ್ಮನ್ನೆಲ್ಲ ಕೇಳಿದ್ದಾರೆ, ಏನೇನು ಕೊರತೆ ಅಂತ ಕೇಳಿದ್ದಾರೆ. ನಾನು ನೇರವಾಗಿ ಹೇಳಿದ್ದೀನಿ, ಒಂದು ಮಾರ್ಕೆಟ್ ಮತ್ತು ಮೆಡಿಕಲ್ ಕಾಲೇಜ್ ಕೊರತೆ ಇದೆ. ಈಗ ಇರ್ತಕ್ಕಂಥ ಮೆಡಿಕಲ್ ಕಾಲೇಜು ದಂಧೆ ಆಗಿದೆ, ತುಂಬ ಒಂದು ಅಧ್ವಾನ ಆಗಿದೆ ಮೆಡಿಕಲ್ ಕಾಲೇಜು. ಅದು ಕಾಲೇಜ್ ಅಲ್ಲ, ಅದು ಬೇರೆನೇ ಸಿಟಿ ಮಾರ್ಕೆಟ್ ಆಗಿದೆ ಅಂತ ಹೇಳಿದ್ದೀನಿ. ದಯವಿಟ್ಟು ನಮ್ಮ ಕೋಲಾರ ಜಿಲ್ಲೆ ಮಕ್ಕಳಿಗೆ ಮೆಡಿಕಲ್ ಕಾಲೇಜ್ ಬೇಕು ಅಂತ ಕೂಡ ನಾವು ಹೇಳಿದ್ದೀವಿ, ನಾನು ಕೂಡ ಮನವಿ ಕೊಟ್ಟಿದ್ದೀನಿ. ಅದಾದಮೇಲೆ ಈಗ ಒಡ್ಡಳ್ಳಿ ಮತ್ತು ನಮ್ಮ ಏನು ಕೋಲಾರ ಮಾರ್ಕೆಟು, ಒಡ್ಡಳ್ಳಿ ಮತ್ತು ಕೋಲಾರ ಮಾರ್ಕೆಟು, ಮುಳಬಾಗಿಲು ಮತ್ತು ಕೋಲಾರ ಮಾರ್ಕೆಟು ನಮ್ಮ ಸೌತ್ ಇಂಡಿಯಾದಲ್ಲೇ ಪ್ರತಿಷ್ಠಿತ ಮಾರ್ಕೆಟು, ಈಸ್ ಅ ಬಿಗ್ ಮಾರ್ಕೆಟ್ಗಳು. ದಯವಿಟ್ಟು ಕೋಲಾರ ಮತ್ತು ಏನು ಮುಳಬಾಗಿಲಿಗೆ ಮಾರ್ಕೆಟ್ ಬೇಕು ಅಂತ ಕೇಳಿದ್ವಿ. 7ನೇ ತಾರೀಕು ನಾನು ಕೂಡ ಕಾದು ನೋಡ್ತಾ ಇದ್ದೀನಿ, ಕೊಡ್ತಾರೋ ಇಲ್ಲ ಏನಾದ್ರು ಬರೀ ಚೊಂಬು ಕೊಡ್ತಾರೋ ಇಲ್ಲ ಅಂತ ಕಾದು ನೋಡ್ತೀನಿ. ಯಾರಾದ್ರೂ ಕೇಳಿದ್ರೆ ಸರ್ ನಿಮ್ಗೆ ಏನು ಬೇಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು? ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಮೊದಲು ಶ್ರೀರಾಮ್ನವ್ರು ಇದ್ರಲ್ಲ ಸರ್ಕಾರ ನಡೆಸ್ಬೇಕಾದ್ರೆ, ಶ್ರೀರಾಮ್ನವ್ರು ಸರ್ಕಾರ ನಡೆಸ್ಬೇಕಾದ್ರೆ, ಈಗ ಇವರು ಒಂಥರ ಶ್ರೀರಾಮ್ಗಿಂತ ಗ್ರೇಟ್ ಆಗುತ್ತೆ. ಇವರು ನಮ್ಮನ್ನೆಲ್ಲ ಕೇಳ್ತಾರೆ, ನಮ್ಮನ್ನೇನು ಒಂದು ಮಾತು ಕೂಡ ಕೇಳಿ ಸರ್. ಅಲ್ಲ, ಈಗ ಜಿಲ್ಲೆ ಇಬ್ಬರು ಶಾಸಕರು ಸರ್, ಅಂದರೆ ಕಾಂಗ್ರೆಸ್ನವ್ರೆ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಅಸಮಾಧಾನ. ನಾನು ಮಾಧ್ಯಮದಲ್ಲಿ ತುಂಬಾ ನೋಡ್ತಾ ಇದ್ದೀನಿ, ಯಾಕಂದ್ರೆ ಈಗ ಕಾಂಗ್ರೆಸ್ ಅಲ್ಲಿ ಜಿಲ್ಲೆಯಲ್ಲಿ ಕೆಲವು ಅಸಮಾಧಾನ ಆಗಿರ್ತಕ್ಕಂಥ ವಿಷಯ ನಾನು ನೋಡ್ಪಡ್ತಾ ಇದ್ದೀನಿ. ಸೊ ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಮೊನ್ನೆ ನಾನು ಹೇಳಿಕೆ ಕೂಡ ನಮ್ಮ ನೋಡಿ ಬೈತಿಯವ್ರು ಹೇಳಿಕೆ ಕೂಡ ನೋಡಿದೆ ಸಚಿವರದು, ಯಾರು ಬರ್ಲಿ ಯಾರು ಬರ್ದೇ ಇಲ್ಲಿ ಸರ್ಕಾರಿ ಕ್ರಮ ನಡೆಯುತ್ತೆ ಅಂತ ಒಂದು ಮಾತು ಹೇಳಿದ್ವಿ. ಒಂದು ಜ್ಞಾಪಕ ಇರಲಿ, ಶಾಸಕರಿದ್ರೆ ಮಾತ್ರ ಸರ್ಕಾರ, ನಾವೆಲ್ಲ ಗೆದ್ದಿದ್ದಕ್ಕೆ ನಿಮ್ಮ ಸರ್ಕಾರ ಅದಲ್ವಾ, ನಾವೆಲ್ಲ ನಿಮ್ಮ ಸರ್ಕಾರ ಇರ್ತಾ ಇಲ್ಲ ಅದಲ್ವಾ. 224 ಒಂದು ಕೂಡಿ ಸರ್ಕಾರ ಆಗಿರೋದು, ಯಾರಿರ್ಲಿ ಯಾರಿದೆ ಇರಲಿ ಅನ್ನೋದನ್ನ ಆ ಮಾತು ತುಂಬ ನೋವಾಯ್ತು, ನಮಗೂ ಕೂಡ ನೋವಾಯ್ತು. ನಾನು ಸಚಿವರಿಗೆ ನೇರ ಒಂದು ಮಾತು ಕೇಳ್ತೀನಿ, ನಿಮ್ಮ ಜಿಲ್ಲಾಡಳಿತ ಕರೆಕ್ಟ್ ಆಗಿದೆಯಾ? ಒಬ್ಬ ಶಾಸಕನಾಗಿ ಇವತ್ತು ನನಗೆ ಇನ್ವಿಟೇಷನ್ ಬಂದಿಲ್ಲ, ಜನಪರ ಉತ್ಸವ ಇನ್ವಿಟೇಷನ್ ಬಂದಿಲ್ಲ ನನಗೆ. ಎಲ್ಲೋ ಬಂದು ನಮ್ಮ ಮನೇಲಿ ಕಾಡ್ಕೊಂಡು ಹೋಗಿದ್ದಾರೆ, ನಮ್ಮ ಮನೇಲಿ ಕಾಡ್ಕೊಂಡು ಹೋಗಿದ್ದಾರೆ. ಯಾವ ಸ್ವಾಭಿಮಾನ ಬಿಟ್ಟು ಬರಲಿ, ನೀವಂದ್ರೆ ಇಷ್ಟನೇ ಸ್ವಾಭಿಮಾನ ಬಿಟ್ಟು ಬದುಕಾಗುತ್ತಲ್ರು. ಏನ್ ಮಾಡಿ ಸರ್ ಡಿಸಿ ಇಲ್ಲಿ ತನಕ ಒಂದು ಫೋನ್ ಮಾಡಿ, ಶಾಸಕ ಫೋನ್ ಮಾಡಿಲ್ಲ, ಎಡಿಸಿ ಫೋನ್ ಮಾಡಿಲ್ಲ, ಇಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವ್ರು ಸಂಬಂಧಪಟ್ಟಿದ್ದು ಅವರು ಒಂದು ಫೋನ್ ಮಾಡಿಲ್ಲ. ಅದ ಕಾರ್ಡ್ ಬಿಸಾಕ್ ಹೋಗ್ಬಿಟ್ರೆ ಬರಕಂತ ಮಾನ್ಗೆಟ್ಟರು ನಾವು. ಅಲ್ಲ ನಿಮ್ಮನ್ನು ಹೊರಗಿಟ್ಟು ಏನ್ ಮಾಡೋದು ಗೊತ್ತಿಲ್ಲಪ್ಪ. ಅಲ್ಲ ಅವ್ರು ಏನು ಕಿರೀಟ ವಹಿಸ್ಕೊಬೇಕಂತ ಗೊತ್ತಿಲ್ಲ. ಒಂದಂತ ಹೇಳ್ತೀವಿ ನೋಡು, ಯಾರ ಮಗಳ ಮದುವೆನೋ ಯಾರ ಮಗನ ಮದುವೆನೋ ಅಲ್ಲ ಇದು, ಹೌದಲ್ವಾ? SCP ಅಂತಂದ್ರೆ ಒಳ ನಮ್ಮ ಮೀಸಲಾತಿ ಸಂಬಂಧಪಟ್ಟ ದುಡ್ಡದು. ನೀವು ನಮ್ಮನ್ನೇ ಕಂಡಮ್ ಮಾಡಿ ನೀವು ಈ ಮಟ್ಟಕ್ಕೆ ಮಾಡ್ತೀವಿ ಅಂತಂದ್ರೆ ಬಹುಶಃ ಮುಂದಿನ ದಿವಸ ನಿಮಗೂ ಕೂಡ ಗೊತ್ತಾಗ್ಬೋದೇನೋ ಗೊತ್ತಿಲ್ಲ. ನೀವಂದ್ರೆ ನನ್ನ ನಿಮ್ಮ ವೈಯಕ್ತಿಕ ನಾನು ಮಾಡ್ತಾ ಇಲ್ಲ, ಆದ್ರೆ ನಮ್ಗಾಗಿರ್ತಕ್ಕಂಥ ನೋವು ನಮ್ಗೆ ಏರ್ಪಡಿಸ್ತಾ ಇತ್ತು. ಇದು ನನಗೂ ಒಂದು ನೋವಿದೆ. ಬೆಳಗ್ಗೆ ನೀವು ಯಾರೋ ಮಾಧ್ಯಮದಲ್ಲಿ ಕೇಳಿದ್ರೆ ADC ಅವ್ರು ಕರೆದ್ರಂತ ಹೇಳೋಣ, ತಕ್ಷಣ ಫೋನ್ ಮಾಡಿ ADC ಅವ್ರಿಗೆ DC ಅವ್ರಿಗೆ ಫೋನ್ ಮಾಡಿ ಕೇಳಿದೆ ನಾನು, ನೀವು ನಾನು ಕರೆದಿದ್ರ ಅಂತ. ಇಲ್ಲ ಕರೆದಿಲ್ಲ ಅಂತಂದ್ರೆ ಇವತ್ತು ಲಕ್ಷಾಂತರ ಗಂಟೆ ಕೋಟ್ಯಾಂತರ ರೂಪಾಯಿನ SCP ಅಮೌಂಟ್ ಅಲ್ಲಿ ಯೂಸ್ ಮಾಡ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ರಿ. ಯಾಕೆ ಶೋಭೆ ತರಕ್ಕೆ? ನಮ್ಮೂರು ಜಾತ್ರೆ ಇದ್ದ ಕೂಡ ಇಲ್ಲ ನಿಮ್ದು ಕಾರ್ಯಕ್ರಮ, ಅವಮಾನ ಆಯ್ತು ಕಾರ್ಯಕ್ರಮ ಇದು. ಸರ್, ಜಿಲ್ಲೆಯ 6 ತಾಲೂಕುಗಳಲ್ಲಿ 3 ತಾಲೂಕುಗಳು ಮಾತ್ರ 3 ತಾಲೂಕುಗಳು ಮೀಸಲಾತಿ ಬರುವಂಥದ್ದು. ಸೊ ಅವ್ರನ್ನ ಪ್ರತ್ಯೇಕವಾಗಿ ಇಟ್ಟು ಕಾರ್ಯಕ್ರಮ ಮಾಡ್ಕೊಳ್ಳಿ. ಮುಂದೊಂದು ದಿವಸ ನಾವು ತೋರಿಸ್ಬೇಕಂತ ಮಾಡ್ಕೊಳ್ಳಿ. ಇದು ಏನೇನು ನಡೀತಾ ಅಂತ ಗೊತ್ತಿದೆ, ನನಗೂ ಗೊತ್ತಿದೆ. ನಾನು ಪ್ರಜಾಪ್ರಭುತ್ವದ ಶಾಸಕನಾಗಿದ್ದೀನಿ. ಬಹುಶಃ ನೀವು ಕಾಂಗ್ರೆಸ್ ಇರ್ಬೋದು, ನಾನು JDS ಇರ್ಬೋದು, ಪ್ರಜಾಪ್ರಭುತ್ವ ಪ್ರತಿನಿಧಿಯಾಗಿದ್ದೇನೆ. ನಮಗೆ ಗೌರವ ಸಿಕ್ಕ ಜಾಗದಲ್ಲಿ ನಮಗೂ ಜಾಗ ಇದೆ, ಆ ಜಾಗದಲ್ಲಿ ನಾವು ಹೋರಾಟ ಮಾಡ್ತೀವಿ. ಈ ತಪ್ಪು ನೀವು ಮಾಡ್ತಾ ಇರೋದು ಶುದ್ಧ ತಪ್ಪು. ನಿಮ್ಗೆ ಇರ್ಬೋದು, ಸಾವುಕಾರತನ ಇರ್ಬೋದು, ಇನ್ನೊಂದು ಇರ್ಬೋದು, ಆದ್ರೆ ನಮ್ಮನ್ನು ಬಿಟ್ಟು ಮಾಡ್ತಕ್ಕಂಥ ಕಾರ್ಯಕ್ರಮ ಇದಾವಲ್ಲ, ತುಂಬಾ ತಪ್ಪಾಗುತ್ತೆ. ಇದು ಖಂಡಿತ ತಪ್ಪಾಗುತ್ತೆ. ಕಾಂಗ್ರೆಸ್ ಗುಂಪುಗಾರಿಕೆ ನಿಮಗೆ ಎಫೆಕ್ಟ್ ಆಗ್ತದೆ? ನಮಗೆ ಖಂಡಿತ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಗುಂಪುಗಾರ ಖಂಡಿತವಾಗ್ಲಿ ನೇರವಾಗಿ ಹೇಳ್ತೀನಿ, ನಿಮ್ಮಿಂದ ಕೋಲಾರ ಜಿಲ್ಲೆ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ. ಬೇರೆ ನೇರ ಅಲ್ಲ, ನಿಮ್ಮಿಂದನೇ. ನಿಮ್ಮೆಲ್ಲಾ ಶಾಸಕರು ಒಗ್ಗಟ್ಟಾಗಿ ಎತ್ಕೊಂಡು CM ಅಲ್ಲಿ ಬಿದ್ರೆ ಕೊಡಲ್ವಾ? CM ನಿಮ್ಮನ್ನ ಒಗ್ಗಟ್ಟಿಲ್ವಾ? ಕೋಲಾರ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಂತ ನಿಮ್ಗೆ ಏನಿಲ್ವಾ? ನಿಮ್ಗೆ ಆ ಬದ್ಧತೆ ಇಲ್ವಾ? ನಿಮ್ಗೆ ನಿಮ್ಮಲ್ಲೇ ಒಳಗುಂಪುಗಾರಿಕೆ ಇಟ್ಕೊಂಡು ಇನ್ನೊಬ್ಬರ ಬಗ್ಗೆ ಬಟ್ಟೆ ಹಾಕಿ ತೋರಿಸ್ತೀರಿ. ನಾನು ಹೇಳ್ತೀನಿ, ನಾನು ವೈಯಕ್ತಿಕ ಹೇಳ್ತೀನಿ, ಒಬ್ಬ ADCಗೆ ಪ್ರಶ್ನೆ ಮಾಡ್ತೀನಿ, ಒಬ್ಬ DC ಪ್ರಶ್ನೆ ಮಾಡ್ತೀನಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಶ್ನೆ ಮಾಡ್ತೀನಿ. ನಾನು ಕರೆದಿದ್ರ ನೀವು ಮನೆಗೆ ಬಂದು ಕಾರ್ಡ್ ಕೊಟ್ಟೋಗಿದ್ದೀರಿ ಅಂದ್ರೆ ಬೇರೆ ಕಾಂಗ್ರೆಸ್ ಅವ್ರಿಗೆಲ್ಲ ಫೋನ್ ಮಾಡಿ DC ಕರಿತೀರಿ ಅಂದ್ರೆ JDS ಅವ್ರದ್ದು ನಿಮ್ಗೆ ಒಂದು ಸ್ವರೂಪವಿದೆಯಾ? ನಿಮ್ಮನ್ನು ವಿಶ್ವಾಸಕ್ಕೆ ತಗೊಂಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಸರ್. ಎಲ್ಲರನ್ನೂ ವಿಶ್ವಾಸ ತಗೊಂಡ್ರೆ ಖಂಡಿತ ಮಾಡ್ಬೋದಿತ್ತು. ಅದಪ್ಪ ನನಗೆ ಗೊತ್ತಿಲ್ಲ. ಅವತ್ತು KDP ಮೀಟಿಂಗ್ ಇತ್ತು, ನಮ್ಮ ತಹಸೀಲ್ದಾರ್ ಅವರು ಒಂದು ಇವ್ರಿಗೆ AC ಒಂದು ಮಾತು ಹೇಳಿದ್ದು. ಅಲ್ಲಿ ತನಕ ನನಗೆ ಆ ಕಾರ್ಯಕ್ರಮ ಬಗ್ಗೆನೂ ಗೊತ್ತಿಲ್ಲ, ಪೂರ್ವ ಸಭೆ ಬಗ್ಗೆನೂ ಗೊತ್ತಿಲ್ಲ. ಸರ್, ಇತ್ತೀಚೆಗೆ ಕೋಮುಲ್ ಹಗರಣ ಆಗ್ಬೋದು ಮತ್ತು DC ಬ್ಯಾಂಕ್ ಸಂಬಂಧಪಟ್ಟಂಗೆ ರಾಜಕಾರಣ ಮಾಡ್ತಾ ಇದ್ದಾರೆ. ಕೆಲವರ ಇದರಲ್ಲಿ ಹಿಡಿತದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಆರೋಪ. ನಾನು ನಮ್ಮ DC ಅವರು ಬಂದಿದ್ದ ತಕ್ಷಣ ನಾನು ಪ್ರಬುದ್ಧರು ಅನ್ಕೊಂಡೆ.
ತುಂಬಾ ವಿದ್ಯಾವಂತರು, ಚಾಮರಾಜನಗರ ಒಳ್ಳೆ ಹೆಸರು ಮಾಡಿದ್ದಾರೆ, ಪ್ರಬುದ್ಧರು ಅನ್ಕೊಂಡೆ. ಯಾಕೆ ಇದು ಈ ತರ ಅವ್ರ ಪಂಗಡಕ್ಕೆ ಒಳಗಾಗ್ತಾರೆ ನನಗೂ ಅರ್ಥ ಆಗ್ತಾರೆ. ಯಾಕೆ ಒಂದೇ ಗುಂಪು ಮೀಸಲಾತಿ ಆಗ್ತಾರೆ ಅಂತ ನನಗಂತೂ ಅರ್ಥನೇ ಆಗ್ತಾರೆ. ಏನಕ್ಕೆ ಇದಾಗ್ತದೆ ನನಗೂ ಅರ್ಥ ಆಗ್ತಾರೆ. ಅದು DC ಅವರು ಲಾಸ್ಟ್ ಡೇ ಪ್ರೋಗ್ರಾಮ್ ಮಾಡಿ ಬನ್ನಿ ಇವಾಗಾದ್ರೂ ಬನ್ನಿ ಅಂತ ಕರೀತಾರೆ. ಈ ಬೀಗ್ರೂಡಿಗೆ ಬನ್ನಿ ಅಂತ ಕರೆದಂಗೆ, ಮದುವೆ ಬಂದಿಲ್ಲ ಬೀಗ್ರೂಡ್ಗಾದ್ರೂ ಬನ್ನಿ ಅಂತ ಕರೆದಂಗಿದೆ ಅದಲ್ವಾ. ನಾನು ಕೇಳಿದೆ, ನೀವು ನಮ್ಮನ್ನು ಕರೆದಿದ್ರೆ ಅಂದ್ರೆ ನಾನು ಮರ್ತೋದೆ ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ? ನಮಗೂ ಸ್ವಾಭಿಮಾನ ಇದೆಯಲ್ಲ, ಮರ್ಯಾದೆ ಇದೆಯಲ್ಲ, ನಮ್ಮ ಚಿಕ್ಕ ಪಕ್ಷ ಇರ್ಬೋದು, ಮರ್ಯಾದೆ ಇದೆಯಲ್ಲ, ಮರ್ಯಾದೆ ಬಿಟ್ಟು ಕಾರ್ಯಕ್ರಮ ಬರೋಕ್ಕಾಗುತ್ತಾ? ಖಂಡಿತವಾಗ್ಲಿಲ್ಲ ಅದಲ್ವಾ. ಅದು ನಮ್ಮ MP ಅವ್ರು ಹೋಗಿದ್ದಾರೆ, ಅದು ಉದ್ಘಾಟನೆಗೆ ಹೋಗಿ ಬಂದವ್ರೆ. ಅವ್ರು ಯಾವ್ದು ಕರೆದು ಹೋಗ್ತಾ ಇರ್ತಾರೆ. ಅವ್ರಿಗೇನ ಯಾವ ಕಾರ್ಯಕ್ರಮ ಅಂತಿಲ್ಲ, ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನಾನು ಹೇಳಿದ್ರೆ ತುಂಬ ಗೊತ್ತಿಲ್ಲ, ಗೊತ್ತಿದ್ರು ಹೋಗ್ತಾ ಇರಲಿಲ್ಲ, ಅವರು ಹೋಗ್ತಾ ಇರಲಿಲ್ಲ. ಗೊತ್ತಾದ್ಮೇಲೆ ಮತ್ತೆ ಹೇಳುವ ನನ್ಗೆ ಗೊತ್ತಾಗ್ಲಿಲ್ಲ ಅಂತ. ಅದರಿಂದ ಅವ್ರಿಗೂ ಕೂಡ ಒಬ್ಬ ಪಿಡಿಯನ್ನ ರವಿ ಲಿಂಗ್ಸ್ಪೇಟರ್ ಕೊಟ್ಟವ್ರಿಗೆ, ಒಬ್ಬ MP-ಗೆ ರವಿ ಲಿಂಗ್ಸ್ಪೇಟರ್ PWD ಕೊಡೋದು. ಸ್ವಾಗತ ಸಮಿತಿ ಇತ್ತು ಸರ್, ಸ್ವಾಗತ ಕಮಿಟಿ ಇತ್ತು, ಪ್ರೋಟೋಕಾಲ್ ಕಮಿಟಿ ಇತ್ತು. ಆ ಪ್ರೋಟೋಕಾಲ್ ಕಮಿಟಿ ವಹಿಸ್ಬೇಕಾಗಿತ್ತು, ಸ್ವಾಗತ ಕಮಿಟಿಗಿತ್ತು. ಅವ್ರು ಬಂದು ನಮ್ಗೆ ಇನ್ವೈಟ್ ಮಾಡೋದು ಧರ್ಮ, ಅದು ಪ್ರೋಟೋಕಾಲ್ ಅಂತಾರೆ. ಇದೆ ಅಧಿಕಾರ ಪರಮಾವಧಿ ಬಂದಾಗ ಅದು ಇದೇ ತರ ಆಗೋದೆಲ್ಲ ಆಗೋದು ಒಳ್ಳೇದಾಗ್ಲಿ. ಬಹುಶಃ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಯಾವ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ನಡೆಸ್ಕೊಂಡಿಲ್ಲ. ಓಪನ್ ಹೇಳ್ತೀನಿ, ನಾನು ಕೂಡ 7 ವರ್ಷದಿಂದ 8 ವರ್ಷ ರಾಜಕಾರಣ ನೋಡ್ತಿದ್ದೀನಿ. ಯಾವ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಉಸ್ತುವಾರಿ ಸಚಿವರು ಈ ತರ ಕಂಡಮ್ ನಡೆಸ್ಕೊಂಡಿಲ್ಲ. ಯಾರು ಬರ್ಲಿ ಸರ್ಕಾರಿ ಕ್ರಮ ಅಂದ್ರೆ ಇದು ಕೋಲಾರ ಜಿಲ್ಲೆ ಆ ಮಟ್ಟಕ್ಕೆ ಸಂಬಂಧಪಟ್ಟಿಲ್ಲ. ಇದು DCC ಬ್ಯಾಂಕಲ್ಲಿ ಹೆಣ್ಮಕ್ಳಿಗೆ ಲೋನ್ ಸಿಗ್ತಾ ಇದೆ ಸರ್. ಸಾಕಷ್ಟು ಸವಾಲುಗಳಿದಾವೆ. ಜಿಲ್ಲೆ ಜಲವಂತ ಸಮಸ್ಯೆಗಳು ಸಾಕಷ್ಟು ಇದಾವೆ. DCC ಬ್ಯಾಂಕ್ ಸೂಪರ್ ಸೀಡ್ ಆಗಿದೆ. ಹೆಣ್ಮಕ್ಳಿಗೆ ಲೋನ್ ಸಿಗ್ತಾರೆ, ಅದ್ರ ಬಗ್ಗೆ ನಿಮ್ ಗಮನ ಇಲ್ಲ. ಅರ್ಥ ಆಯ್ತು ನಿಮ್ಗೆ? ಅದ್ರ ಬಗ್ಗೆ ನಿಮ್ ಗಮನ ಇಲ್ಲ ಅಂತಲ್ಲ. KMF ಎಲೆಕ್ಷನ್ ನಡಿಬೇಕು, ಅದ್ರ ಬಗ್ಗೆ ನಿಮ್ ಗಮನ ಇಲ್ಲ. ಧೈರ್ಯ ಹಾಳಾಗ್ತಿದೆ, ಗಮನ ಇಲ್ಲ. ಅರ್ಥ ಆಯ್ತು ನಿಮ್ಗೆ? ಅಭಿವೃದ್ಧಿ ಕುಂಠಿತವಾಗಿದೆ, ಗಮನ ಇಲ್ಲ. ನಗರಾಭಿವೃದ್ಧಿ ಸಚಿವರು ನೀವೆಲ್ಲಿ ದುಡ್ಡು ಹಾಕಿದ್ರೆ ನಮ್ಮ ಎಲ್ಲಿ ಸ್ಪೆಷಲ್ ಫಂಡ್ ನಮ್ ಡಿಸ್ಟ್ರಿಕ್ಟ್ ಕೊಟ್ಟಿದ್ರೆ ನೀವೇ ಹೇಳ್ಬೇಕಾಗ್ತದೆ. ಯಾರು ವಿಷಯ ತಗೊಂಡು ನೀವೇ ಹೇಳ್ಬೇಕಾಗುತ್ತೆ. ಇವೆಲ್ಲ ಬಿಟ್ಟು ನೀವು ಇಲ್ಲಿಂದ ಬೆಂಗಳೂರು ರಾಜಕಾರಣ ಬಂದು ಕೋಲಾರ ಮಾಡಕ್ ಬರ್ತಾ ಇದ್ದೀವಿ. ಒಳ್ಳೇದಾಗ್ಲಿ. ನಾವೆಲ್ಲ ಕೇಳೋದು ಒಂದೇ, ಸಚಿವರಿಗೆ, ಜಿಲ್ಲಾ ಸಚಿವರಿಗೆ ಕೇಳೋದಂತೆ. ಏನ್ ಗೊತ್ತಾ, ಒಂದು ರೆಸ್ಪೆಕ್ಟ್. ಶಾಸಕರ ವಿರುದ್ಧನೇ ಶಾಸಕರು ಭ್ರಷ್ಟಾಚಾರದ ಆರೋಪ ನಾವು ತಮಾಷೆ ನೋಡ್ತಾ ಇದೀವಿ. ಹೆಂಗೆ ಅಂತಂದ್ರೆ ಅವ್ರು ಕಚಾಡ್ತಾವ್ರೆ. ಇಲ್ಲಿ ಕಾಂಗ್ರೆಸ್ ಭಯಂಕರ ಕಚಾಡ್ತಾವ್ರು ನೋಡ್ತಾ ಇದೀವಿ. ಆಯ್ತು, ಕಚಾಡ ಅಂತ. ಸರ್ಕಾರ ನಿಮ್ದು, ಪೆನ್ ನಿಮ್ದು, ಪೇಪರ್ ನಿಮ್ದು, ಕಚಾಡ್ತಾ ಇದೀವಿ. ಜನ ಹೆಂಗ್ ನಗಿತಾವ್ರ ಅಂತ ನಗಮಾಟು ಮಾಡೋ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಕುಯ್ಯೋ ಅಂತ ಹೋಗ್ತಿದ್ರಲ್ವಾ, ನಿಮ್ಗೆ ಗೊತ್ತಾಗ್ತಾ ಇಲ್ಲ. ರೈತರ ಸಮಸ್ಯೆ ಹಾಳಾಗ್ತಾ ಇದೆ 100%. ಎಷ್ಟೊಂದು ಸಮಸ್ಯೆಗಳು ಜಿಲ್ಲೆಯಲ್ಲಿ ಅಂತಂದ್ರೆ ಅಷ್ಟೊಂದು ಸಮಸ್ಯೆಗಳಿದಾವೆ. ಆ ಸಮಸ್ಯೆ ಬಗ್ಗೆ ಒಬ್ರಿಗೂ ಜ್ಞಾನ ಇಲ್ಲ. ಯಾವಾಗ್ಲೋ ವರ್ಷಕ್ಕೆ 2 ಸರಿ KDP ಮೀಟಿಂಗ್ ಮಾಡ್ತಾರೆ. ಅವ್ನ್ ಬಿಟ್ಟು ಇವ್ರು ಯಾರೋ ನಡಿ ಅಷ್ಟೇ. ಸಮಸ್ಯೆಗಳೇನು, ಎಲ್ಲಿದೆ, ಯಾವ ರೀತಿ ಇದೆ, ಯಾವುದು ನಡೀತಾ ಇಲ್ಲ. ಸರ್, ಈಗ ಅಧಿಕಾರಿಗಳು ಲೂಟಿ ಹೊಡಿತಾ ಇದ್ದಾರೆ ಅಂತ ಒಂದು ಆರೋಪ ಹಿಡ್ತಾ ಇಲ್ಲ ಅಂತ. ಇದೇನಾಗುತ್ತೆ, ಅಪ್ಪ ಅಮ್ಮ ಮನೆ ಯಾವಾಗ ಕಂಡ್ರು ತಪ್ಪುತ್ತೆ, ಮೆಂಬರ್ಸ್ ಅದೇ ಕಂಡ್ರು ತಪ್ತಾರೆ. ಇವತ್ತು ಕೋಲಾರ ಜಿಲ್ಲಾ ಆಡಳಿತ ಇದೇ ರೀತಿ ಆಗ್ತಾ ಇದೆ. ಕೋಲಾರ ಜಿಲ್ಲಾ ಆಡಳಿತ ಇದೇ ರೀತಿ ಆಗ್ತಾ ಇದೆ. ಉಂಡೋರ್ ಮನೆ ಕಂಡೋರ್ ಜಾಣ ಅಂದ್ಬಿಟ್ಟು ಅದು ಆ ಲೆವೆಲ್ ತಗೊಂಡು ಹೋಗ್ತಾರೆ. ನಮ್ ಕಣ್ಮುಂದೆ ಕಾಣಿಸ್ತಾ ಇದೆ. ನಾವು ಸುಳ್ಳಾಡೋದು ಬೇಡ, ನಮ್ ಕಣ್ಮುಂದೆ ಕಾಣಿಸ್ತಾ ಇದೆ. ಅದರಿಂದ ಆದಷ್ಟು ಬೇಗ ಕಾಂಗ್ರೆಸ್ ಶಾಸಕರು ಹಾಗೂ ಕಾಂಗ್ರೆಸ್ ಮಂತ್ರಿಗಳು ಎಚ್ಚೆತ್ಕೊಂಡು ಆದಷ್ಟು ಬೇಗ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಕಡೆ ಗಮನ ಕೊಡ್ತೀರಂತ ಒಬ್ಬ ಕಿರಿಯ ಶಾಸಕನಾಗಿ, ಹೊಸ ಶಾಸಕನ ನಿಮಗೆ ಕೈ ಮುಗ್ತಾರೆ. ಸರ್, ಇದ್ರ ಬಗ್ಗೆ ನಿಮ್ದು ಹೋರಾಟ ಏನಾದ್ರು ಇರುತ್ತೆ ಸರ್? ಯಾವುದು? ಸರ್ಕಾರದ ವಿರುದ್ಧ ನನ್ನ ಪಕ್ಷ, ಜಿಲ್ಲಾ ಉಸ್ತುವಾರಿ ಸಚಿವರು ಕಾಂಗ್ರೆಸ್ ಶಾಸಕರ ವಿರುದ್ಧ ಏನಾದ್ರು ನಮ್ಮ ಪಕ್ಷ ತೀರ್ಮಾನ ಆಗ್ತಾ ಇದೆ. ಪಕ್ಷ ತೀರ್ಮಾನ ಮಾಡ್ಲಿ, ನೋಡೋಣ ಮುಂದೆ ಏನ್ ತೀರ್ಮಾನ ತಗೋತಾರ. ಪಕ್ಷಕ್ಕೆ ಬದಲಾಗಿದೆ.